ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿ ಟ್ರೇಡಿಂಗ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿಯಲ್ಲಿ 0.8% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಮೇಜರ್ ಆಗಿ GST ರಿಫಾರ್ಮೇಷನ್ ನ್ಯೂಸ್ನಿಂದ ಮಾರ್ಕೆಟ್ನಲ್ಲಿ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ತು. 24,750 ಅರೌಂಡ್ ಅಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಹಾಗೆ ನಿಫ್ಟಿಗೆ ಮೇಜರ್ ರೆಸಿಸ್ಟೆನ್ಸ್ 25,000ನೇ ಆಗಿರುತ್ತೆ. ಈ ವಾರದಲ್ಲಿ ಆ ಒಂದು ಲೆವೆಲ್ಸ್ ಅನ್ನು ನಿಫ್ಟಿ ಟಚ್ ಮಾಡುತ್ತಾ ಅದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ಇಂಪಾರ್ಟೆಂಟ್ ಸಪೋರ್ಟ್ 24,500 ಲೆವೆಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. GST ರಿಫಾರ್ಮೇಷನ್ ನ್ಯೂಸ್ನಿಂದ 25,000 ಲೆವೆಲ್ಸ್ ಅನ್ನು ನಿಫ್ಟಿ ರೀಚ್ ಮಾಡಬಹುದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಒಂದು ಲೆವೆಲ್ಸ್ ಅನ್ನು ನಿಫ್ಟಿ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಆಮ್ಕಿ ಗ್ಲೋಬಲ್ ಕೂಡ ಒಂದು ಕವರೇಜ್ ಅನ್ನು ಕೊಟ್ಟಿದ್ದಾರೆ. GST ರಿಫಾರ್ಮೇಷನ್ ಏನಿದೆ ಆಲ್ರೆಡಿ ಮಾರ್ಕೆಟ್ನಲ್ಲಿ ಫ್ಯಾಕ್ಟರ್ ಇನ್ ಆಗಿದೆ. ಬಟ್ ನಿಫ್ಟಿಯ ಟಾರ್ಗೆಟ್ 28,000 ನಾವೇನು ಕೊಟ್ಟಿದ್ವಿ 2026 ಸೆಪ್ಟೆಂಬರ್ಗೆ. ಅದನ್ನು ನಾವು ಮೇಂಟೈನ್ ಮಾಡ್ತೀವಿ ಅಂತ ಆಮ್ಕಿ ಗ್ಲೋಬಲ್ ಹೇಳಿದ್ದಾರೆ. ಹಾಗೆಯೇ ಆಟೋ ಸೆಕ್ಟರ್ ಒಂದು ಬೆಸ್ಟ್ ಬೆಟ್ ಆಗಿರುತ್ತೆ. ಆಟೋ ಕಂಪನಿಗಳಿಗೆ ಸಾಕಷ್ಟು ಅಡ್ವಾಂಟೇಜ್ ಸಿಕ್ಕಿದೆ. ಹಾಗೆಯೇ ಫೆಸ್ಟಿವಲ್ ಸೀಸನ್ ಕೂಡ ಬರ್ತಿರೋದ್ರಿಂದ ಆಟೋ ಕಂಪನಿಗಳು ಒಳ್ಳೆ ಒಂದು ಸೇಲ್ಸನ್ನು ಡಿಕ್ಲೇರ್ ಮಾಡ್ಬೋದು ಅನ್ನೋದು ಆಮ್ಕಿ ಗ್ಲೋಬಲ್ನ ವ್ಯೂ ಆಗಿರುತ್ತೆ. ಆಲ್ರೆಡಿ ಟಾಟಾ ಗ್ರೂಪ್, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಹ್ಯುಂಡೈ ಎಲ್ಲರೂ ಕೂಡ ಕ್ಲಾರಿಫಿಕೇಶನ್ಸನ್ನು ಕೊಟ್ಟಿದ್ದಾರೆ. GST ಕಟ್ಸ್ ಏನು ಬಂದಿದೆ ಅದರ ಬೆನಿಫಿಟ್ಸನ್ನು ಕಸ್ಟಮರ್ಸ್ಗಳಿಗೆ ಡೈರೆಕ್ಟ್ ಆಗಿ ಕೊಡ್ತೀವಿ. ನಾವು ಯಾವುದೇ ರೀತಿಯಲ್ಲಿ ಪ್ರೈಸ್ ಹೈಕ್ಗಳನ್ನು ಸದ್ಯಕ್ಕೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮೇ ಬಿ ಜನವರಿ ತಿಂಗಳಲ್ಲಿ ಪ್ರೈಸ್ ಹೈಕ್ಸ್ ಆಟೋ ಕಂಪನಿಗಳ ಕಡೆಯಿಂದ ಬರುತ್ತೆ. ಆ ಒಂದು ಪ್ರೈಸ್ ಹೈಕ್ಗೂ ಮುಂಚೆ ಸಾಕಷ್ಟು ಸೇಲ್ಸನ್ನು ಆಟೋ ಕಂಪನೀಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. 22 ಸೆಪ್ಟೆಂಬರ್ನಿಂದ GST ರಿಫಾರ್ಮೇಷನ್ನ ಸ್ಲ್ಯಾಬ್ಸ್ಗಳು ಅಪ್ಲೈ ಆಗುತ್ತೆ. ಅದಾದಮೇಲೆ ಒಳ್ಳೆ ಒಂದು ಸೇಲ್ಸನ್ನು ಆಟೋ ಕಂಪನೀಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ನಲ್ಲಿ ಒಳ್ಳೆ ಒಂದು ಸೇಲ್ಸ್ ಆದರೆ ಆಟೋ ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಶಾರ್ಟ್ ಟರ್ಮ್ನಲ್ಲಿ ಆಟೋ ಕಂಪನೀಸ್ಗಳನ್ನು ಕೂಡ ಫೋಕಸ್ನಲ್ಲಿ ಇಟ್ಕೋಬೋದು. ಈ ವಾರದ US ಮಾರ್ಕೆಟ್ನ ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡಿದಾಗ ಡೌ ಜೋನ್ಸ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 0.4% ಕರೆಕ್ಷನ್ ಡೌ ಜೋನ್ಸಲ್ಲಿ ನೋಡೋದಕ್ಕೆ ಸಿಕ್ತು. ಹೆಚ್ಚಿನ ಒಂದು ವೀಕ್ನೆಸ್ ಶುಕ್ರವಾರ ನೋಡೋದಕ್ಕೆ ಸಿಕ್ಕಿದೆ. US ಜಾಬ್ ಡೇಟಾ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬರ್ತಿಲ್ಲ. ಆಗಸ್ಟ್ ತಿಂಗಳಲ್ಲಿ US ಅಲ್ಲಿ 22,000 ಹೊಸ ಜಾಬ್ಗಳ ಅಡಿಷನ್ ಆಗಿದೆ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 75,000 ಜಾಬ್ ಅಡಿಷನ್ಸ್ ಆಗ್ಬೋದು ಅಂತ. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಜಾಬ್ ಅಡಿಷನ್ಸ್ ಆಗ್ತಿಲ್ಲ. ಈ ಒಂದು ರೀಸನ್ನಿಂದ US ಮಾರ್ಕೆಟ್ಸ್ಗಳಲ್ಲಿ ಶುಕ್ರವಾರ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಆ್ಯಂಡ್ ಟ್ಯಾರಿಫ್ನ ಕನ್ಸರ್ನ್ಸ್ಗಳು ಕೂಡ ಇದೆ. ಟ್ರಂಪ್ ಅವರೇನು ಟ್ಯಾರಿಫ್ಗಳನ್ನು ಹಾಕ್ತಿದ್ದಾರೆ ಅದು ಬೇರೆ ದೇಶಗಳಿಗೆ ಎಫೆಕ್ಟ್ ಆಗೋದು ಅಷ್ಟೇ ಅಲ್ಲದೆ US ಜನರಿಗೆ ಕೂಡ ಎಫೆಕ್ಟ್ ಮಾಡ್ತಾ ಇದೆ. ಅದರ ಒಂದು ಎಕ್ಸಾಂಪಲ್ ಲೂಲು ಲೆಮನ್ ಅತ್ಲೆಂಟಿಕಾ ಅನ್ನುವಂಥ ಕಂಪನಿಯ ಸ್ಟಾಕ್ ಪ್ರೈಸ್ನಲ್ಲಿ ಶುಕ್ರವಾರ 19% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದೊಂದು ಕೆನಡಾ ಬೇಸ್ಡ್ ಅಪರಲ್ ರಿಟೇಲ್ ಕಂಪನಿ ಆಗಿರುತ್ತೆ. ಕಂಪನಿ ಕಳೆದ 2 ಕ್ವಾರ್ಟರ್ಗಳಿಂದ ಅಷ್ಟೊಳ್ಳೆ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಿಲ್ಲ. ಹಾಗೆ ಈ ಒಂದು ಫಿನಾನ್ಷಿಯಲ್ ಇಯರ್ಗೆ ತಮ್ಮ ಗೈಡ್ಲೈನ್ಸನ್ನು ಸಾಕಷ್ಟು ಕಂಪನಿ ಕಟ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಟ್ಯಾರಿಫ್ ಎಫೆಕ್ಟ್ಸ್ ಆಗಿರುತ್ತೆ. ಈಗ ಬೇರೆ ದೇಶಗಳಿಂದ ಅಪರಲ್ ಪ್ರಾಡಕ್ಟ್ಸ್ಗಳು USಗೆ ಹೋದಾಗ ಅದರ ಮೇಲೆ 20-25% ಟ್ಯಾರಿಫ್ಸ್ ಅಪ್ಲೈ ಆಗಿರುತ್ತೆ. ಅದರ ಒಂದು ಡೈರೆಕ್ಟ್ ಇಂಪ್ಯಾಕ್ಟ್ ಏನಿದೆ ಆ ಪ್ರಾಡಕ್ಟ್ಸ್ಗಳ ಮೇಲೆ ಬೀಳುತ್ತೆ. ಆಬ್ವಿಯಸ್ಲಿ ಆ ಪ್ರಾಡಕ್ಟ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಪ್ರೈಸ್ ಜಾಸ್ತಿ ಆಗಿದೆ ಅಂತ ಜನರು ಆ ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡೋದಿಲ್ಲ. ಅದರ ಒಂದು ಇಂಪ್ಯಾಕ್ಟ್ ಕಂಪನಿಗಳ ಮೇಲೆ ಬೀಳುತ್ತೆ. ಟ್ಯಾಕ್ಸ್ ಏನು ಅಪ್ಲೈ ಆಗುತ್ತೆ ಅದನ್ನು ಕಂಪ್ನಿಗಳು ಬೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಡೈರೆಕ್ಟಾಗಿ ಕಸ್ಟಮರ್ಸ್ಗಳ ಮೇಲೆ ಅವರು ಹಾಕಬೇಕಾಗತ್ತೆ. ಅಂಥ ಸಂದರ್ಭಗಳಲ್ಲಿ ಕಂಪನಿಗಳ ಸೇಲ್ಸ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಆಗೋದಿಲ್ಲ. ಅದರ ಒಂದು ಇಂಪ್ಯಾಕ್ಟ್ ಲೂಲು ಲೆಮನ್ನಲ್ಲಿ ಕೂಡ ನೋಡೋದಕ್ಕೆ ಸಿಗ್ತದೆ. ಹಾಗೆ ಈಗ ಇಂಡಿಯನ್ ರುಪಿ ಡಾಲರ್ನ ಮುಂದೆ 88 ರೂಪಾಯಿ 17 ಪೈಸೆ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಇನ್ನಷ್ಟು ಅಡ್ವಾಂಟೇಜನ್ನು ನಮಗೆ ಕೊಡಬೇಕು ಅಂತ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಅಸೋಸಿಯೇಷನ್ RBI ಗವರ್ನರನ್ನು ಕೇಳ್ಕೊಂಡಿದ್ದಾರೆ. ಸೆಪ್ಟೆಂಬರ್ 11ಕ್ಕೆ RBI ಗವರ್ನರನ್ನು ಕೂಡ ಮೀಟ್ ಮಾಡ್ತಿದ್ದಾರೆ. ಅಂದರೆ ಇಂಡಿಯಾದಿಂದ ಏನು ಪ್ರಾಡಕ್ಟ್ಸ್ಗಳು USಗೆ ಎಕ್ಸ್ಪೋರ್ಟ್ ಆಗುತ್ತೆ ಅದರ ಮೇಲೆ 50% ಟ್ಯಾರಿಫ್ಸ್ ಅಪ್ಲೈ ಆಗುತ್ತೆ. ಅಲ್ಲಿಂದ ಅವ್ರಿಗೆ ಡಾಲರ್ನಲ್ಲಿ ಪೇಮೆಂಟ್ ಸಿಗುತ್ತೆ. ಅದನ್ನು ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಅವ್ರಿಗೆ 88 ರೂಪಾಯಿ ಪ್ರತಿ ಡಾಲರ್ನ ಮೇಲೆ ಕರೆನ್ಸಿ ಕನ್ವರ್ಷನ್ಸ್ ಸಿಗುತ್ತೆ. ಇದನ್ನು 103 ರೂಪಾಯಿಗೆ ಇನ್ಕ್ರೀಸ್ ಮಾಡಬೇಕು. 15% ಲೋವರ್ ಲೆವೆಲ್ಗಳಲ್ಲಿ ಕರೆನ್ಸಿ ಕನ್ವರ್ಷನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಇದರಿಂದ ನಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಎಕ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ಕೇಳ್ಕೊಂಡಿದೆ. ಇದರಿಂದ ಅವರೇನು 50% ಟ್ಯಾರಿಫ್ಸನ್ನು ಪೇ ಮಾಡ್ತಿದ್ದಾರೆ. ಅದರ ಬರ್ಡನ್ ಸ್ವಲ್ಪ ಕಡಿಮೆ ಆಗುತ್ತೆ. ಹೆಚ್ಚಿನ ಒಂದು ಕರೆನ್ಸಿ ಕನ್ವರ್ಷನ್ ರೇಷಿಯೋ ಸಿಕ್ಕಿದಾಗ ಅವ್ರಿಗೆ ಅಷ್ಟಾಗಿ ಲಾಸ್ ಆಗೋದಿಲ್ಲ ಅಂತ ಕೇಳ್ಕೊಂಡಿದ್ದಾರೆ. ಬಟ್ RBI ಈ ರೀತಿಯ ಡಿಸಿಷನ್ಸ್ಗಳನ್ನು ಸಡನ್ ಆಗಿ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಕರೆನ್ಸಿಯನ್ನು ಇನ್ನಷ್ಟು ವೀಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಎಕ್ಸ್ಪೋರ್ಟರ್ಸ್ಗಳಿಗೆ 103 ರೂಪಾಯಿ ಲೆವೆಲಲ್ಲಿ ನೀವು ಕರೆನ್ಸಿ ಕನ್ವರ್ಷನ್ನ ಮಾಡ್ತಿರುವಾಗ ಆಬ್ವಿಯಸ್ಲಿ ಸಾಕಷ್ಟು ವೀಕ್ನೆಸ್ ಕರೆನ್ಸಿನಲ್ಲಿ ಬರುತ್ತೆ. ಈ ರೀತಿಯಲ್ಲಿ ಕರೆನ್ಸಿಯಲ್ಲಿ ವೀಕ್ನೆಸ್ ಬಂದಾಗ ಎಕನಾಮಿ ಮೇಲೆ ಕೂಡ ಅದು ನೆಗೆಟಿವ್ ಇಂಪ್ಯಾಕ್ಟನ್ನು ಹಾಕುತ್ತೆ. ಹಾಗೆ ಭಾರತದ ಕರೆನ್ಸಿ ಬೇರೆ ಕರೆನ್ಸಿಗಳ ಮುಂದೆ ಕೂಡ ವೀಕ್ ಆಗುವಂಥ ಚಾನ್ಸಸ್ ಇದೆ. ಇದರ ಜೊತೆಯಲ್ಲಿ FIIs ಏನು ಇಂಡಿಯನ್ ಮಾರ್ಕೆಟ್ನಲ್ಲಿ ತುಂಬಾ ಸೆಲ್ಲಿಂಗನ್ನು ಮಾಡ್ತಿದ್ದಾರೆ ಅವರು ಇನ್ನಷ್ಟು ಸೆಲ್ಲಿಂಗ್ ಮಾಡುವಂಥ ಚಾನ್ಸಸ್ ಇರುತ್ತೆ.
ಸೊ FIIsಗಳು ಎಮರ್ಜಿಂಗ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮೇಜರ್ ರೀಸನ್ ಕರೆನ್ಸಿ ಆಗಿರುತ್ತೆ. ಯಾಕೆಂದರೆ ಅವರ ಕರೆನ್ಸಿಗೆ ಕಂಪೇರ್ ಮಾಡಿದಾಗ ನಮ್ಮ ಕರೆನ್ಸಿಗಳು ಅಂದರೆ ಎಮರ್ಜಿಂಗ್ ಮಾರ್ಕೆಟ್ಗಳ ಕರೆನ್ಸಿಗಳು ತುಂಬಾ ವೀಕ್ ಇರೋದ್ರಿಂದ ಕರೆನ್ಸಿ ಕನ್ವರ್ಷನ್ನಲ್ಲಿ ಹೆಚ್ಚಿನ ಒಂದು ಪ್ರಾಫಿಟ್ಸನ್ನು ತಗೋಬೋದು ಅಂತ ಅವರು ಈ ರೀತಿಯ ಎಮರ್ಜಿಂಗ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಭಾರತದ ಕರೆನ್ಸಿ ಇನ್ನೂ ವೀಕ್ ಆಗ್ತಾ ಹೋದರೆ ಅವ್ರಿಗೆ ಅಷ್ಟಾಗಿ ಲಾಭ ಸಿಗೋದಿಲ್ಲ. ಅವರು ಹೆಚ್ಚಿನ ಒಂದು ಡಾಲರ್ಸ್ಗಳನ್ನು ಪೇ ಮಾಡಿ ಭಾರತದ ಸ್ಟಾಕ್ಗಳನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಇದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇಂಡಿಯನ್ ಎಕಾನಮಿ ಮೇಲೆ ಬರುವಂಥ ಚಾನ್ಸಸ್ ಇರುತ್ತೆ. ಇದಕ್ಕಿಂತ ಬೆಟರ್ ಸೊಲ್ಯೂಷನನ್ನು RBI ಹುಡುಕಬೇಕು ಅಂತ ಸಾಕಷ್ಟು ಎಕ್ಸ್ಪರ್ಟ್ಗಳು ಕೂಡ ಹೇಳಿದ್ದಾರೆ. ಸೊ ಸೆಪ್ಟೆಂಬರ್ 11ಕ್ಕೆ ಈ ಒಂದು ಮೀಟಿಂಗ್ ಇರುತ್ತೆ. ನೋಡಬೇಕಾಗುತ್ತೆ ಮೀಟಿಂಗ್ ಔಟ್ಕಮ್ ಯಾವ ರೀತಿಯಲ್ಲಿ ಬರುತ್ತೆ ಅಂತ. ಸೊ ಎಕ್ಸ್ಪೋರ್ಟ್ ಮಾಡೋರ್ಗೇನೋ ರಿಲೀಫ್ ಸಿಗುತ್ತೆ ಕರೆನ್ಸಿಯನ್ನು ಈ ರೀತಿಯಲ್ಲಿ ಆಫ್ಸೆಟ್ ಮಾಡಿಕೊಂಡಾಗ. ಅದೇ US ನಿಂದ ಯಾರು ಇಂಪೋರ್ಟ್ ಮಾಡ್ಕೋತಾರೆ ಅವ್ರಿಗೂ ಕೂಡ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಅವರು ಹೆಚ್ಚಿನ ಒಂದು ಡಾಲರ್ಸನ್ನು ಪೇ ಮಾಡಬೇಕಾಗತ್ತೆ. ಆಗ ಅವರ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಬರುತ್ತೆ. ಸೊ ಅದನ್ನು ಕೂಡ RBI ಅಬ್ಸರ್ವ್ ಮಾಡಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗತ್ತೆ. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತದೆ. ಮೊದಲ 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲೇ 5,600 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. DIIs ಕೂಡ ಒಂದು ಸ್ಟ್ರಾಂಗ್ ಬೈಯಿಂಗನ್ನು ಮಾಡ್ತಾ ಹೋಗ್ತಿದ್ದಾರೆ. 13,400 ಕೋಟಿ ಅಮೌಂಟ್ನ ಇನ್ವೆಸ್ಟ್ಮೆಂಟ್ DIIs ಕಡೆಯಿಂದ ಬಂದಿದೆ. ಸೊ 13 ಇಯರ್ ಲೋ ಲೆವೆಲ್ಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದೇ ರೀತಿಯಲ್ಲಿ ಸೆಲ್ಲಿಂಗ್ ಕಂಟಿನ್ಯೂ ಆದರೆ ಇನ್ನೂ ಹೆಚ್ಚಿನ ಒಂದು ವೀಕ್ನೆಸ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಕರೆನ್ಸಿ ವೀಕ್ ಆಗ್ತಾ ಹೋದರೂ ಕೂಡ ಅವರು ನೆಟ್ ಸೆಲ್ಲಿಂಗನ್ನು ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಭಾರತ ರಷ್ಯಾ ಮತ್ತು ಚೈನಾ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾ ಹೋಗ್ತಿರೋದ್ರಿಂದ ಸೊ ಟ್ರಂಪ್ ಅವರು ಸ್ವಲ್ಪ ಸಾಫ್ಟ್ ಸ್ಟ್ಯಾನ್ಸನ್ನು ತಗೊಂಡಿದ್ದಾರೆ. ಸೊ ಮತ್ತೆ ಅವರು ನರೇಂದ್ರ ಮೋದಿ ಅವರು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ. ಎರಡೂ ಕಂಟ್ರಿಗಳು ಅಂದರೆ ಭಾರತ ಮತ್ತು US ಒಂದು ಪಾಸಿಟಿವ್ ಗ್ಲೋಬಲ್ ಸ್ಟ್ರಾಟಜಿಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ನರೇಂದ್ರ ಮೋದಿ ಅವರು ಕೂಡ ರೆಸ್ಪಾಂಡ್ ಮಾಡಿದ್ದಾರೆ. US ನಮಗೆ ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟ್ ಆಗಿದೆ. ಸೊ ನಾವು ಕೂಡ ಈ ಒಂದು ಪಾರ್ಟ್ನರ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳಿದ್ದಾರೆ. ಟ್ರಂಪ್ ಅವರು ಸಾಕಷ್ಟು ಬಾರಿ ನರೇಂದ್ರ ಮೋದಿ ನನ್ನ ಫ್ರೆಂಡ್ ಅಂತ ಹೇಳಿ ಭಾರತದ ಮೇಲೆ ಆಲ್ರೆಡಿ 50% ಟ್ಯಾರಿಫ್ಸ್ ಅನ್ನು ಹಾಕಿದ್ದಾರೆ. ಹಾಗೆ ಫಾರ್ಮಾ ಪ್ರಾಡಕ್ಟ್ಸ್ಗಳು IT ಸರ್ವಿಸಸ್ಗಳ ಮೇಲೆ ಕೂಡ ಇನ್ನಷ್ಟು ಟ್ಯಾರಿಫ್ಸ್ ಹಾಕಬೇಕು ಅಂತ ಇದ್ದಾರೆ. ಸೊ ಟ್ರಂಪ್ ಅವರನ್ನು ಅಷ್ಟು ಈಸಿಯಾಗಿ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ US ಮಾರ್ಕೆಟ್ ಭಾರತಕ್ಕೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಕೇವಲ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡೋದು ಅಷ್ಟೇ ಅಲ್ಲದೆ IT ಸರ್ವಿಸಸ್ ಆಗಿರ್ಬೋದು, ಹಾಗೆಯೇ ಸಾಕಷ್ಟು ಬೇರೆ ಇಂಪೋರ್ಟ್ಗಳು ಕೂಡ US ನಿಂದ ಆಗ್ತಾ ಇರುತ್ತೆ. ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಭಾರತ ಟ್ರೇಡ್ ಡೀಲ್ಗಳನ್ನು ಮಾಡ್ಕೋಬೇಕಾಗತ್ತೆ. ಸೊ ಟ್ರೇಡ್ ಡೀಲ್ಸ್ ಪಾಸಿಟಿವ್ ಆದರೆ ಮಾರ್ಕೆಟ್ ಸ್ಟ್ರಾಂಗ್ ರಿಯಾಕ್ಷನ್ ಕೊಡುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಇಲ್ಲಿವರೆಗೂ ಯಾವುದೇ ರೀತಿಯ ಟ್ರೇಡ್ ಡೀಲ್ ರಿಲೇಟೆಡ್ ಪಾಸಿಟಿವ್ ನ್ಯೂಸ್ಗಳು ನೋಡೋದಕ್ಕೆ ಸಿಕ್ಕಿಲ್ಲ. ಹಾಗೆಯೇ ಡೆಲಿಗೇಷನ್ ಮೀಟಿಂಗ್ ಏನಿತ್ತು ಅದು ಕೂಡ ಪೋಸ್ಟ್ಪೋನ್ ಆಗ್ತದೆ. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ ಯಾವುದೇ ಒಂದು ಫೈನಲ್ ರಿಸಲ್ಟ್ ಬರುವಂಥ ಎಕ್ಸ್ಪೆಕ್ಟೇಷನ್ಸ್ ಕಾಣಿಸ್ತಿಲ್ಲ. ಸೊ ಮುಂದಿನ ವಾರದ ಮೇಜರ್ ಇವೆಂಟ್ ಇನ್ಫ್ಲೇಷನ್ ಡೇಟಾ ಅನೌನ್ಸ್ ಆಗ್ತದೆ. ಸೆಪ್ಟೆಂಬರ್ 12 ಶುಕ್ರವಾರ ಭಾರತದ ಇನ್ಫ್ಲೇಷನ್ ಡೇಟಾ ಅನೌನ್ಸ್ ಆಗುತ್ತೆ. 2% ಕೆಳಗಡೆನೇ ಇನ್ಫ್ಲೇಷನ್ ಡಿಕ್ಲೇರ್ ಆಗುವಂಥ ಚಾನ್ಸಸ್ ಇದೆ. ಸೊ ಇನ್ಫ್ಲೇಷನ್ ಡೇಟಾ ಸ್ಟ್ರಾಂಗ್ ಆಗಿ ಇದ್ದರೆ RBI ರೇಟ್ ಕಟ್ಗಳನ್ನು ಕೂಡ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ US ಇನ್ಫ್ಲೇಷನ್ ಡೇಟಾ, ಜಾಬ್ಲೆಸ್ ಕ್ಲೇಮ್ ಈ ರೀತಿಯಲ್ಲಿ ಸಾಕಷ್ಟು ಡೇಟಾ US ಕೂಡ ರಿಲೀಸ್ ಆಗುತ್ತೆ. ಸೊ ಆ ಡೇಟಾ ಕೂಡ ಮಾರ್ಕೆಟ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ US ಕೂಡ ಇನ್ಫ್ಲೇಷನ್ ಕಂಟ್ರೋಲ್ನಲ್ಲಿರುವಂಥ ಎಲ್ಲ ಪಾಸಿಬಿಲಿಟೀಸ್ ಇದೆ. ಅದಾನಿ ಪವರ್ ಡ್ರಕ್ ಗ್ರೀನ್ ಪವರ್ ಕಾರ್ಪ್ ಅನ್ನುವಂಥ ಕಂಪನಿ ಜೊತೆಯಲ್ಲಿ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿದ್ದಾರೆ. ಸೊ ಭೂತಾನ್ನಲ್ಲಿ 570 ಮೆಗಾವ್ಯಾಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗೆ ಈ ಒಂದು ಕಾಂಟ್ರಾಕ್ಟ್ ಸೈನ್ ಆಗಿದೆ. ಸೊ ಭೂತಾನ್ ಗೌರ್ಮೆಂಟ್ ಕೂಡ ಬೇರೆ ಗೌರ್ಮೆಂಟ್ಗಳ ರೀತಿಯಲ್ಲಿ ಗ್ರೀನ್ ಎನರ್ಜಿ ಬಗ್ಗೆ ಫೋಕಸನ್ನು ಮಾಡ್ತಿದ್ದಾರೆ. ಸೊ ಆ ಒಂದು ಪ್ರಾಜೆಕ್ಟ್ನಲ್ಲಿ ಅದಾನಿ ಪವರ್ ಕೂಡ ಕೆಲಸ ಮಾಡ್ತಾರೆ. ಇದು ಅದಾನಿ ಪವರ್ಗೆ ಪಾಸಿಟಿವ್ ಆಗಿರುತ್ತೆ. ಅದಾನಿ ಪವರ್ ಕಳೆದ 6 ತಿಂಗಳಲ್ಲಿ ಒಳ್ಳೆಯ ಒಂದು ರಿಟರ್ನ್ಸನ್ನೇ ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ ಈ ಒಂದು ನ್ಯೂಸ್ ಕೂಡ ಅದಾನಿ ಪವರ್ಗೆ ಪಾಸಿಟಿವ್ ಆಗ್ಬೋದು. ಡೆಟ್ ರಿಟರ್ನ್ ಕಂಪನಿ ಜಯಪ್ರಕಾಶ್ ಅಸೋಸಿಯೇಟ್ ತಮ್ಮ ಒಂದು ಕಂಪ್ಲೀಟ್ ಅಸೆಟ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಅದಕ್ಕೆ ಸಾಕಷ್ಟು ಗ್ರೂಪ್ಗಳು ಬಿಡ್ಡಿಂಗನ್ನು ಕೂಡ ಸಲ್ಲಿಸಿದರು. ವೇದಾಂತ ಆಗಿರ್ಬೋದು, ಅದಾನಿ ಗ್ರೂಪ್, ದಾಲ್ಮಿಯಾ ಭಾರತ್, ಜಿಂದಾಲ್ ಪವರ್, PNC ಇನ್ಫ್ರಾ ಈ ರೀತಿಯಲ್ಲಿ ಸಾಕಷ್ಟು ಬಿಡ್ಡಿಂಗ್ ಬಂದಿತ್ತು. ಸೊ ಫೈನಲ್ ಆಗಿ ವೇದಾಂತ ಹೈಯೆಸ್ಟ್ ಬಿಡ್ಡಿಂಗನ್ನು ಮಾಡಿದರೆ 17,000 ಕೋಟಿ ಅರೌಂಡಲ್ಲಿ ಬಿಡ್ಡಿಂಗ್ ಬಂದಿದೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ವೇದಾಂತ ಜಯಪ್ರಕಾಶ್ ಅಸೋಸಿಯೇಟ್ನ ಅಸೆಟ್ಗಳನ್ನು ಬೈ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಜಯಪ್ರಕಾಶ್ ಅಸೋಸಿಯೇಟ್ನಲ್ಲಿ 59,000 ಕೋಟಿ ಅರೌಂಡಲ್ಲಿ ಡೆಟ್ ಇದೆ. ಸೊ ಇದರಿಂದ ಅವರು ತಮ್ಮ ಡೆಟ್ಟನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಅದಾನಿ ಗ್ರೂಪ್ ರೀಸೆಂಟಾಗಿ ನಡೆದಂಥ ಇನ್ವೆಸ್ಟರ್ ಪ್ರೆಸೆಂಟೇಷನ್ನಲ್ಲಿ $60 ಬಿಲಿಯನ್ ಇನ್ವೆಸ್ಟ್ಮೆಂಟನ್ನು ಪವರ್ ಮತ್ತು ರಿನ್ಯೂಯಬಲ್ ಎನರ್ಜಿ ಸೆಗ್ಮೆಂಟಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮುಂದಿನ 7 ವರ್ಷಗಳಲ್ಲಿ ಈ ಒಂದು ಇನ್ವೆಸ್ಟ್ಮೆಂಟ್ ಬರುತ್ತೆ. ರಿನ್ಯೂಯಬಲ್ ಎನರ್ಜಿ ಸೆಗ್ಮೆಂಟಲ್ಲಿ ಅಂದರೆ ಅದಾನಿ ಗ್ರೀನ್ ಎನರ್ಜಿಯಲ್ಲಿ $21 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ಲಾನ್ ಇದೆ ಅಂತ ಹೇಳಿದ್ದಾರೆ. ಹಾಗೆ ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿಯನ್ನು 50 ಗಿಗಾವ್ಯಾಟ್ಗೆ ಇನ್ಕ್ರೀಸ್ ಮಾಡೋದು ನಮ್ಮ ಒಂದು ಆದ್ಯತೆ ಆಗಿರುತ್ತೆ ಅಂತ ಸೊ ಅದಾನಿ ಗ್ರೂಪ್ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಥರ್ಮಲ್ ಪವರ್ ಅಂದರೆ ಅದಾನಿ ಪವರ್ನಲ್ಲಿ $22 ಬಿಲಿಯನ್ ಇನ್ವೆಸ್ಟ್ಮೆಂಟ್ನ ಪ್ಲಾನ್ ಇರುತ್ತೆ.
ಹಾಗೆ $17 ಬಿಲಿಯನ್ ಇನ್ವೆಸ್ಟ್ಮೆಂಟನ್ನು ಅದಾನಿ ಟ್ರಾನ್ಸ್ಮಿಷನ್ನಲ್ಲಿ ಮಾಡಬೇಕು ಅಂತ ಇದ್ದಾರೆ. ಸೊ ಈ 3 ಸ್ಟಾಕ್ಗಳು ಕೂಡ ಮುಂದಿನ ವಾರ ಫೋಕಸ್ನಲ್ಲಿರುವಂಥ ಚಾನ್ಸಸ್ ಇರುತ್ತೆ. ಐಪಿಒಗಳ ವಿಚಾರಕ್ಕೆ ಬಂದಾಗ ಅಮಂತಾನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ, ₹9 ಪ್ರೀಮಿಯಂ ಕಾಣಿಸ್ತದೆ. ಮಂಗಳವಾರ ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ 7-8% ಲಿಸ್ಟಿಂಗ್ ಗೇನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಸೆಪ್ಟೆಂಬರ್ 10ಕ್ಕೆ 3 ಐಪಿಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಅದರಲ್ಲಿ ಆಲ್ರೆಡಿ ಅರ್ಬನ್ ಕಂಪನಿ ಐಪಿಒ ಬಗ್ಗೆ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತದೆ, 25% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಕಂಪನಿಯ ಬಿಸ್ನೆಸ್ ಮಾಡೆಲನ್ನು ಅರ್ಥ ಮಾಡ್ಕೋಬೋದು. ಅದಾದಮೇಲೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ತಗೋಬೋದಾಗುತ್ತೆ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್, ಐಪಿಒ ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.